press the bell icon on the YouTube app and never miss another update. So next one, a contractor estimates that 3 persons could revive Jasminder's house in 4 days. If he uses 4 persons instead of 3, how long should they take to complete the job? So the question is, 3 persons total 4 days ಅಲ್ಲಿ ಒಂದು ಹೌಸನ್ನು ವರ್ಕ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿದ್ರೆ ಟೋಟಲ್ 4 ಪರ್ಸನ್ ಇದ್ದಾಗ ಎಷ್ಟು ದಿನದಲ್ಲಿ ಆ ಹೌಸಿನ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಂಬರ್ ಆಫ್ ಪರ್ಸನ್ಸ್ and another one is number of days. So total 3 persons ಇದ್ದಾಗ 4 days ಅಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ 4 persons ಇದ್ದಾಗ ನಾವು ಎಷ್ಟು ಡೇಸ್ ಅಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ. x1 into y1 is equals to x2 into y2, x2 into y2. x1 is 3 into 4 is equals to 4 into y2. Cross multiply ಮಾಡಿದಾಗ 3 into 4 divided by 4 is equals to y2. 4 ones are gets cancelled, that is y2 is equals to 3 days. ಸೊ ಅಲ್ಲಿಗೆ 4 ಪರ್ಸನ್ ಇದ್ದಾಗ 3 ಡೇಸ್ಗೆ ವರ್ಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ 3 ಪರ್ಸನ್ ಇದ್ದಾಗ 4 ಡೇಸ್ಗೆ ವರ್ಕ್ ಕಂಪ್ಲೀಟ್ ಆದರೆ 4 ಪರ್ಸನ್ ಇದ್ದಾಗ 3 ಡೇಸ್ಗೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ವೆನ್ ಪರ್ಸನ್ ಇನ್ಕ್ರೀಸಸ್ ನಂಬರ್ ಆಫ್ ಡೇಸ್ ಡಿಕ್ರೀಸಸ್. ಸೊ ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. Next one, a batch of bottles were packed in 25 boxes with 12 bottles in each box. If the same batch is packed using 20 bottles in each box, how many boxes would be filled? So total 25 boxes ಇದೆ. ಪ್ರತಿ ಬಾಕ್ಸಲ್ಲೂ 12 ಬಾಟಲ್ಸ್ಗಳನ್ನು ಪ್ಯಾಕ್ ಮಾಡ್ತಾ ಹೋಗಿದ್ದಾರೆ. ಇಫ್ ಇನ್ ಕೇಸ್ 20 ಬಾಟಲ್ಸ್ಗಳು ಪ್ರತಿ ಬಾಕ್ಸಲ್ಲೂ ಪ್ಯಾಕ್ ಆಗಬೇಕಂತ ಹೇಳಿದರೆ ಟೋಟಲ್ ಎಷ್ಟು ಬಾಕ್ಸಸ್ಗಳು ಬೇಕಾಗತ್ತೆ? So number of boxes and number of bottles. In case 25 boxes ಇದ್ದರೆ ಪ್ರತಿ ಒಂದೊಂದು ಬಾಕ್ಸಲ್ಲಿ 12 ಬಾಟಲ್ಸ್ಗಳನ್ನು ಪ್ಯಾಕ್ ಮಾಡಿದ್ದಾರೆ. 20 ಬಾಟಲ್ಸ್ಗಳನ್ನು ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಬಾಕ್ಸಸ್ಗಳು ಬೇಕಾಗತ್ತೆ? When boxes increases, number of bottles decreases. So x1 into y1 is equals to x2 into y2. x1 is 25 into 12 is equals to x2 into y2 is 20. So cross multiply ಮಾಡ್ತೀರಾ? 25 into 12 divided by 20 is equals to x2. So 25 and 20 are the multiples of 5. 5 5s are 5 4s are. Again 4 1s are 4, 4 3s are 12. 5 into 3 is 15, that is x2 is equals to 15 boxes. So 25 boxes ಇತ್ತು ಟೋಟಲ್. 12 ಬಾಟಲ್ಸ್ಗಳನ್ನು ಪ್ರತಿ ಬಾಕ್ಸಲ್ಲೂ ಪ್ಯಾಕ್ ಮಾಡ್ತಾ ಹೋಗ್ತಿದ್ವಿ. ಸೊ ಇನ್ ಕೇಸ್ 20 ಬಾಟಲ್ಸನ್ನು ಪ್ರತಿ ಬಾಕ್ಸಲ್ಲೂ ಪ್ಯಾಕ್ ಮಾಡ್ತಾ ಹೋದರೆ ಟೋಟಲ್ ಎಷ್ಟು ಬಾಕ್ಸ್ಗಳು ಬೇಕಾಗತ್ತೆ? ಸೊ 15 ಬಾಕ್ಸಸ್ ಆರ್ ಟು ಬಿ ನೀಡೆಡ್. Next one, a factory requires 42 machines to produce a given number of articles in 63 days. How many machines would be required to produce the same number of articles in 54 days? So ಒಂದು ಫ್ಯಾಕ್ಟರಿ ಇದೆ, ಟೋಟಲ್ 63 ಡೇಸಲ್ಲಿ ಒಂದು ಆರ್ಟಿಕಲ್ನ 42 ಮೆಷಿನ್ಸ್ಗಳು ಪ್ರಿಂಟ್ ಮಾಡ್ತಾ ಹೋದರೆ ಇನ್ ಕೇಸ್ 45 ಡೇಸಲ್ಲಿ ಎಷ್ಟು ಮೆಷಿನ್ಸ್ಗಳು ಬೇಕಾಗುತ್ತೆ ಆರ್ಟಿಕಲನ್ನು ಪ್ರಿಂಟ್ ಮಾಡೋದಕ್ಕೆ? One is number of machines
and another one is number of days. So total mission 42 ಇದ್ದಾಗ 63 ಡೇಸ್ಗಳು ಬೇಕಾಗ್ತಿತ್ತು. ಇನ್ ಕೇಸ್ 54 ಡೇಸ್ ಅಲ್ಲಿ ಆ ಆರ್ಟಿಕಲನ್ನು ಪ್ರಿಂಟ್ ಮಾಡಬೇಕಂತ ಹೇಳಿದ್ರೆ ಟೋಟಲ್ ಎಷ್ಟು ಮಿಷನ್ಸ್ಗಳು ಬೇಕಾಗತ್ತೆ? ಸೊ x1 into y1 is equals to x2 into y2. x1 is 42 into 63 is equals to 54 into y2. 42 into 63 divided by 54 is equals to y2. ಸೊ ಲಾಸ್ಟ್ ಚಾಪ್ಟರ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ ನಾವು ಹೇಳ್ತಾ ಹೋಗಿದ್ವಿ, ಇನ್ ಕೇಸ್ 2 ಇಂದ ನಂಬರ್ ಡಿವೈಡ್ ಆಗಬೇಕು ಅಂತ ಹೇಳಿದ್ರೆ ದ ಲಾಸ್ಟ್ ಡಿಜಿಟ್ ಶುಡ್ ಬಿ ಅ ಈವನ್ ನಂಬರ್. ಇನ್ ಕೇಸ್ ಆ ನಂಬರ್ 3 ಇಂದ ಡಿವೈಡ್ ಆಗಬೇಕಂತ ಹೇಳಿದ್ರೆ ಸಮ್ ಆಫ್ ದೋಸ್ ಡಿಜಿಟ್ ಶುಡ್ ಬಿ ದ ಮಲ್ಟಿಪಲ್ ಆಫ್ 3. ಸೊ ಇಲ್ಲಿ 6 + 3 is 9, 5 + 4 is 9. 9 is a multiple of 3. So 63 and 54 can be divided by 3. 3 2s are 6, 3 1s are 3, 3 1s are 3, 3 8s are 24. Next 3 6s are 18, 3 7s are 21. So 42 and 6, 6 1s are 6, 6 7s are 42, 7 7s are 49. So y2 is equals to 49 machines. So 49 machines are to be needed to print that article in 54 days. So 42 machines 63 days ಅಲ್ಲಿ ಆರ್ಟಿಕಲ್ ಅನ್ನು ಪ್ರಿಂಟ್ ಮಾಡಿದ್ರೆ 49 ಮೆಷಿನ್ಸ್ 54 ಡೇಸ್ ಅಲ್ಲಿ ಆರ್ಟಿಕಲ್ ಅನ್ನು ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಸೊ ಮೆಷಿನ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋದಂಗೆ ನಂಬರ್ ಆಫ್ ಡೇಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. Next one, a car takes 2 hours to reach a destination by traveling at a speed of 60 km per hour. How long will it take when the car travels at the speed of 80 km per hour? So 2 hours ಅಲ್ಲಿ 60 km per hour ಒಂದು ಕಾರು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 80 km per hour ಕವರ್ ಮಾಡೋದಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಗತ್ತೆ? One is speed, another one is time in hours. So 60 km per hour in 2 hours 80 km per hour ಆಗೋದಕ್ಕೆ ಟೋಟಲ್ ಎಷ್ಟು ಟೈಮ್ ಬೇಕಾಗುತ್ತೆ? x1 into y1 is equals to x2 into y2. $60 into 2 is equals to 80 into y2. Transpose ಮಾಡಿದ್ರೆ 60 into 2 divided by 80 is equals to y2. 60 and 80 are the multiples of 5. 5 1s are 5, 30 ಆಯಿತು, 5 6 are 30, 5 1s are 5, 5 2s are 10. Next again 2 8s are 16, 2 6s are 12, 2 1s are 2, 2 4s are 8, again 2 2s are 2, 3s are. So y2 is equals to 3 divided by 2. ಸೊ ಇಲ್ಲಿ ನಮಗೆ ಹವರ್ಸಲ್ಲಿ ಬೇಕಾಗಿದೆ 3/2 ಅಂತ ಹೇಳಿ ಫ್ರ್ಯಾಕ್ಷನಲ್ಲಿ ಬಂತು. ವಿ ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್. 3/2ನ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? y2 is equals to 1.5, 2 1s are 2, 2 plus 1 is 3, 3 divided by 2. So 1.5 hours. So y2 is equals to 1.5 hours. So 60 km per hour 2 hours ಗೆ ಹೋದರೆ
80 ಕಿಲೋಮೀಟರ್ಗೆ ಟೋಟಲ್ ಎಷ್ಟು ಅವರ್ಸಲ್ಲಿ ಆ ಡಿಸ್ಟೆನ್ಸನ್ನು ರೀಚ್ ಮಾಡ್ಬೋದು. ಸೊ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಇಲ್ಲಿ ಟೈಮ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ 60ಗೆ 2 ಅವರ್ಸ್ ಆದರೆ 80 ಕಿಲೋಮೀಟರ್ಗೆ 1.5 ಅವರ್ಸ್. ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. Persons could fit new windows in a house in 3 days. The first sub question is, one of the persons fell ill before the work started. How long would the job take now? So 2 persons could fit new windows in a house in 3 days. Total 2 persons ಇದ್ದಾರೆ, 3 days ಅಲ್ಲಿ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಸಬ್ ಕ್ವಶನ್, ಆ 2 ಪರ್ಸನ್ಸಲ್ಲಿ ಒಂದು ಪರ್ಸನಿಗೆ ಹುಷಾರಿಲ್ಲದೆ ಆ ವರ್ಕನ್ನು ಕಂಪ್ಲೀಟ್ ಮಾಡದೆ ಬಿಟ್ಟರೆ ಸೊ ಟೋಟಲ್ ಆಗಿ ಎಷ್ಟು ಡೇಸ್ಗಳಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ? ನಂಬರ್ ಆಫ್ ಪರ್ಸನ್ಸ್ and another one is number of days. ಸ್ಟಾರ್ಟಿಂಗ್ 2 ಪರ್ಸನ್ಸ್ ಇರ್ತಾರೆ, ನಂಬರ್ ಆಫ್ ಡೇಸ್ 3 days ಅಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸಬ್ ಕ್ವಶನ್ ಇಸ್, ಒನ್ ಆಫ್ ದ ಪರ್ಸನ್ ಫೆಲ್ ಇಲ್ ಬಿಫೋರ್ ದ ವರ್ಕ್ ಸ್ಟಾರ್ಟೆಡ್. ಸೊ 2 ಪರ್ಸನಲ್ಲಿ 1 ಪರ್ಸನ್ ಲೆಸ್ ಆಗ್ತಾ ಹೋಗ್ತಾರೆ, ಅಂದರೆ 2 minus 1 is equals to 1. ಒನ್ ಪರ್ಸನ್ ಮಾತ್ರ ಆ ವರ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಡೇಸ್ ಬೇಕಾಗುತ್ತೆ? And the second sub question was, how many persons would be needed to fit the windows in 1 day? In case 1 day ಅಲ್ಲಿ ಆ ವಿಂಡೋನ ಫಿಟ್ ಮಾಡಬೇಕಂತ ಹೇಳಿದ್ರೆ ಟೋಟಲ್ ಎಷ್ಟು ಪರ್ಸನ್ಸ್ ಬೇಕಾಗ್ತಾರೆ? ದಿಸ್ ವಿಲ್ ಬಿ x1, x2, x3, y1, y2, y3. Now we have to find x3 and y2. x1 y1 is equals to x2 y2. x1 into y1 is equals to x2 into y2. x1 and y1 are 2 into 3 is equals to x2 is 1 into y2. So cross multiply ಮಾಡಿದ್ರೆ 2 into 3 is 6 divided by 1 is equals to y2, where y2 is equals to 6 days. ಸೊ 2 ಪರ್ಸನ್ಸ್ ಇದ್ದಾಗ 3 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಆಗ್ತಾ ಇತ್ತು. 1 ಪರ್ಸನ್ ಲೆಸ್ ಆಗ್ತಾರೆ, ಸೊ ಒಂದೇ ಪರ್ಸನ್ನು ಆ ವರ್ಕನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಟೋಟಲ್ 6 days ಬೇಕಾಗಿತ್ತು. ಆ್ಯಂಡ್ ಅನದರ್ ಸಬ್ ಕ್ವಶನ್, 1 day ಅಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ ಟೋಟಲ್ ಎಷ್ಟು ಪರ್ಸನ್ಸ್ ಬೇಕು? ಸೊ ಅಗೇನ್ ಸೇಮ್ ಫಾರ್ಮುಲಾ, x1 into y1 is equals to x3 into y3. x1 y1 is 2 into 3 is equals to x3 into 1. So 2 3s are 6 divided by 1 is equals to x3. So x3 is equals to 6 persons. So 1 day ಅಲ್ಲಿ ಅದಷ್ಟು ವರ್ಕ್ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ we need 6 persons. Next one, a school has 8 periods a day, each of 45 minutes duration. How long would each period be if the school has 9 periods a day, assuming the number of school hours to be the same? ಸೊ ಒಂದು ಸ್ಕೂಲಲ್ಲಿ 8 periods ಇದೆ, ಪರ್ ಪೀರಿಯಡ್ 45 minutes ಅಂತ ಹೇಳಿ ಡ್ಯೂರೇಷನ್ ಇದೆ. ಇನ್ ಕೇಸ್ 9 periods ಆಗಬೇಕು ಅಂತ ಹೇಳಿದ್ರೆ ಪರ್ ಕ್ಲಾಸ್ ಡ್ಯೂರೇಷನ್ ಎಷ್ಟಿರಬೇಕು? ನಂಬರ್ ಆಫ್ ಪೀರಿಯಡ್ಸ್, ಇನ್ನೊಂದು ಡ್ಯೂರೇಷನ್ ಆರ್ ಟೈಮ್ ಇನ್ ಮಿನಿಟ್ಸ್.
ಸೊ 8 ಪೀರಿಯಡ್ಸ್ ಇದ್ದಾಗ 45 ಮಿನಿಟ್ಸ್ ಪರ್ ಪೀರಿಯಡ್ ಆಗ್ತಾ ಇತ್ತು. ಇನ್ ಕೇಸ್ 9 ಪೀರಿಯಡ್ಸ್ ಆದರೆ ಟೋಟಲ್ ಎಷ್ಟು ಮಿನಿಟ್ಸು ಪರ್ ಪೀರಿಯಡ್ ಡ್ಯೂರೇಷನ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತೀರಾ. x1 ಇಂಟು y1 ಇಸ್ ಈಕ್ವಲ್ಸ್ ಟು x2 ಇಂಟು y2. x1 is 8 into 45 is equals to x2 is 9 into y2. 8 into 45 divided by 9 is equals to y2. So 9 ones are 9 5s are 45, 8 5s are 40. So y2 is equals to 40 minutes. ಸೊ ಇನ್ ಕೇಸ್ 9 ಪೀರಿಯಡ್ಸ್ ಆಗಬೇಕು ಅಂತ ಹೇಳಿದ್ರೆ 40 ಮಿನಿಟ್ಸ್ ಪರ್ ಪೀರಿಯಡ್ ಡ್ಯೂರೇಷನ್ ಆಗ್ತಾ ಹೋಗುತ್ತೆ. ಸೊ 8 ಪೀರಿಯಡ್ಸ್ಗೆ 45 ಮಿನಿಟ್ಸ್ ಆದರೆ 9 ಪೀರಿಯಡ್ಸ್ಗೆ 40 ಮಿನಿಟ್ಸ್. ಪೀರಿಯಡ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಟೈಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. So next, just recall the proportions. Direct proportion. Consider two quantities x and y. So x and y ಅನ್ನೋದು ಯಾವುದೋ ಕ್ವಾಂಟಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. When x increases, the y also increases. So x ನ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋದಂಗೆ y ನ ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಇನ್ ಕೇಸ್ x ನ ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಹೋದಂಗೆ y ನ ಕ್ವಾಂಟಿಟಿ ಕೂಡ ಡಿಕ್ರೀಸ್ ಆಗ್ತಾ ಹೋಗಬೇಕು. And another condition is the ratio of these two quantities must be constant. Ratio is x divided by y. Ratio of these two quantities should be a constant. So x divided by y ಮಾಡ್ತಾ ಹೋದಾಗ ನಿಮಗೆ ಕಾನ್ಸ್ಟೆಂಟ್ ಬರ್ತಾ ಹೋದರೆ ಅದನ್ನು ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳಿ ಕರಿತೀವಿ. ಸೊ ಜನರಲ್ ಫಾರ್ಮುಲಾ ನಾವೇನಾಗ್ತಾ ಹೋದ್ವಿ, x1 by y1 is equals to x2 by y2 that is equals to x3 by y3, all are constant ಬರ್ತಾ ಹೋಗಬೇಕು. ಸೊ ಕನ್ಸಿಡರ್ ಎನಿ ಟು ಕ್ವಾಂಟಿಟೀಸ್ x and y. When x increases, the corresponding quantity y should be increases or vice versa. ಅಂದರೆ x decrease ಆದರೆ y ಕೂಡ decrease ಆಗಬೇಕು. And the ratio of those two quantities must be equal to constant, that is x by y is equals to k. And inverse proportion, consider any two quantities x and y. When the quantity of x increases, then y should decrease. When quantity of x decreases, then y increases. So x increase ಆದಾಗ ಅಥವಾ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದಾಗ ಕರೆಸ್ಪಾಂಡಿಂಗ್ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ, ಆರ್ ಒಂದು ಕ್ವಾಂಟಿಟಿ ಡಿಕ್ರೀಸ್ ಆದಾಗ ಕರೆಸ್ಪಾಂಡಿಂಗ್ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. And the product of these two quantities must be constant, that is x into y is equals to constant k. So product of these two quantities must be equal. Direct proportions alli ratio of those two quantities should be constant. So inverse proportions alli product of two quantities should be equal. X by y is equals to k ಆದರೆ ಅದನ್ನು ಡೈರೆಕ್ಟ್ ಪ್ರಪೋರ್ಷನ್, x into y is equals to k ಆದರೆ ಅದು ಇನ್ವರ್ಸ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ಸಲ್ಲಿ ಪ್ರಾಡಕ್ಟ್ ಮಾಡ್ತೀರಾ, ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. This is what we called as inverse proportions and direct proportions. So this completes our chapter. Thank you.